ಒಬ್ಬ ಬರಹಗಾರ, ಪತ್ರಕರ್ತ, ಸಂಪಾದಕ ಎಲ್ಲದರ ಮಧ್ಯದಲ್ಲೂ ಒಳಗಡೆ ಒಬ್ಬ ಕಟೌಟ್ ಕಟ್ಟುವಂಥ ಅಭಿಮಾನಿ ಕೂಡ ನಿಮ್ಮ ಒಳಗಡೆ ಇದ್ದಾನೆ. ಬಹುತೇಕವಾಗಿ ನಿಮ್ಮ ಊರಲ್ಲಿ, ನಿಮ್ಮ ಊರ ಕಡೆ ಫಸ್ಟ್ ಟೈಮ್ ಒಬ್ಬ ಹೀರೋನ ಕಟೌಟನ್ನು ಕಟ್ಟಿ ಸಂಭ್ರಮಿಸಿದ ನೀವೇ ಅನಿಸುತ್ತೆ. ಹೆಂಗಿತ್ತದ ಘಟನೆಗಳು? ಯಾಕಷ್ಟು ಅಭಿಮಾನಿಯಾಗಿದ್ದವ್ರದ್ದು? ಅದಕ್ಕೊಂದು ಹಿನ್ನೆಲೆ ಏನಿದೆ ಅಂದರೆ, ನಮ್ಮ ತಂದೆ MGRನ ದೊಡ್ಡ ಅಭಿಮಾನಿ. ಅವರು ಸ್ವಲ್ಪ ವರ್ಷ ತಮಿಳ್ನಾಡಲ್ಲಿ ಕೆಲಸ ಮಾಡ್ತಿದ್ರು. ಸೊ MGR ಸಿನಿಮಾಗಳನ್ನು ನೋಡ್ತಿದ್ರು. ಆಮೇಲೆ ನಮ್ಮ ಊರಿಗೆ ಬಂದ ನಂತರ ಅವರಿಗೆ MGR ಸಿನಿಮಾ, ತಮಿಳು MGR ಅಭಿಮಾನಿ ಆದ್ದರಿಂದ ಅವರಿಗೆ ಆ ಸಿನಿಮಾಗಳ ಬಗ್ಗೆ ಹೇಳ್ತಾಯಿದ್ರು. ಆಮೇಲೆ ಆಗ ಏನಾಗ್ತಿತ್ತು ಅಂದರೆ, ಆಗ ಪತ್ರಿಕೆಗಳಲ್ಲಿ ವಿಷ್ಣುವರ್ಧನ್ ಮತ್ತು ರಾಜ್ಕುಮಾರ್ ಜಗಳದ ಬಗ್ಗೆ ಬರ್ತಾಯಿತ್ತು. ಸೊ ರಾಜ್ಕುಮಾರ್ ಅಭಿಮಾನಿಗಳು ವಿಷ್ಣುವರ್ಧನ್ರನ್ನು ಹಿಂಸೆ ಕೊಡ್ತಿದ್ದಾರೆ, ಹೀಗೆಲ್ಲ ಸುಮಾರು ಸುದ್ದಿಗಳು ಬರ್ತಾಯಿತ್ತು. ನನ್ನ ಸ್ನೇಹಿತನೊಬ್ಬ ಹೇಳಿದ, ನಾವೀಗ ಹೆಂಗಾದರೂ ಮಾಡಿ ವಿಷ್ಣುವರ್ಧನ್ ಕಾಪಾಡಬೇಕು ಮಾರಾಯ ಅಂತ. ನಾನು ಅಲ್ಲಿಂದ ಸಿನಿಮಾ ನೋಡಿರಲಿಲ್ಲ. ಅಂದರೆ ಅವನು ಹಾರ್ಡ್ ಕೋರ್ ವಿಷ್ಣು ಫ್ಯಾನ್ ಆಗಿದ್ದ. ಅವನು ನಮ್ಮೂರಲ್ಲಿ ಒಂದು ಸಂಘ ಕಟ್ಟಬೇಕು, ಅವರಿಗೆ ರಾಜ್ಕುಮಾರ್ ಅವರಿಗೆ ಇಡೀ ಜಗತ್ತಲ್ಲಿ ಸಂಘಗಳಿವೆ, ವಿಷ್ಣುವರ್ಧನ್ಗೆ ಸಂಘನೇ ಇಲ್ಲ, ಅದಕ್ಕೆ ಅವನಿಗೆ ಎಲ್ಲರೂ ಒಳ್ಳೆ ಸಿನಿಮಾ ಕೊಡ್ತಾಯಿಲ್ಲ, ಆಚೆ ಆಗ್ತಿದ್ದಾರೆ, ನಾವೊಂದು ಸಂಘ ಕಟ್ಬಿಟ್ಟು ಅವ್ರನ್ನ ಕಾಪಾಡಬೇಕು ಅಂತ. ಅಂದರೆ ಆ ಏಜಿನ ಹುಮ್ಮಸ್ಸಿನಲ್ಲಿ ಇಡೀ ಜಗತ್ತನ್ನು ತಾನೇ ನಿಯಂತ್ರಣ ಮಾಡೋ ಥರ ಹೇಳಿದವನು. ಈಗ ನಮ್ಮಲ್ಲಿ ಆಗ್ತಿದೆಯಲ್ಲ ಪ್ರತಿಭಟನೆಯಲ್ಲಿ. ಹೌದು, ಸರಿ ಅಂತೇಳಿ ನಾನು ಓಕೆ ಒಂದು ಮಾಡೋಣ ಅಂತ ಹೇಳಿದೆ. ಆಗ ನಮ್ಮ ಊರಲ್ಲಿ ನಾವು ಅಂದರೆ ಈ ಏನನ್ನು ತೋರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತಲ್ಲ ಅಂತ. ಸೊ ಹಾಗಾಗಿ ಯಾವತ್ತು ನಮ್ಮಲ್ಲಿ ಒಂದು ಪ್ರೀತಮ್ ಥಿಯೇಟ್ರ್ ಇದೆ ಅಂತ, ಅಲ್ಲಿ ಹೋದ್ವಿ. ಯಾವುದು ವಿಷ್ಣುವರ್ಧನ್ ಸಿನಿಮಾ ಅಂತಲ್ಲಿ ಯಾವುದೂ ಇಲ್ಲ ಅಂದ. ನಾನು ಅವನಿಗೆ ಪುತ್ತೂರಲ್ಲಿ ಹೊಕ್ಕು ಒಂದು ಸಿನಿಮಾ ಓಡ್ತಾಯಿದೆ, ಅದನ್ನು ಇಲ್ಲಿ ಹಾಕಬೇಕು ನೀವು, ನಾಗಕಾಳ ಭೈರವ ಅಂತೇಳಿ, ಸಿಡಿದದ್ದು ಸಹೋದರ ಅಂತಿದೆ ಅಲ್ಲಿ ಬಂದು ಇಲ್ಲೇ ಹಾಕಲ್ಲ ಅಂಥೇಳಿ ಅವ್ರಿಗೆ ಗಲಾಟೆ ಮಾಡಿದ್ವಿ. ಅವನು ಒಂದು 4-5 ವಾರ ನಂತರ ಆ ಸಿನಿಮಾ ಹಾಕಿದ. ಇಲ್ದಿ ನಾವು ಗಲಾಟೆ ಮಾಡಿದ್ದರೂ ಬರ್ತಾಯಿತ್ತು ಅದು. ಹಾಕಿದ. ಅವನಿಗೆ ಹೇಳಿದ್ವಿ ನಾವು, ಆ ಸಿನಿಮಾ ಹಾಕಿದರೆ ನಾವು ಇಲ್ಲೊಂದು ಕಟೌಟ್ ಕಟ್ಟಿ ಒಂದು ಸಂಘ ಉದ್ಘಾಟನೆ ಮಾಡ್ತೀವಿ ಅಂತೇಳಿ. ಆ ಕಾಲಕ್ಕೆ ಕಟೌಟ್ ಕಟ್ಟೋದು ನಮ್ಗೆ ಗೊತ್ತಿಲ್ಲ. ಅಂದರೆ ಕಟೌಟ್ ಆಮೇಲೆ ಗೊತ್ತಾಗಿದೆ ನಮಗೆ, ಕಟೌಟ್ ಮಾಡಬೇಕಂದ್ರೆ ಸುಮಾರು ಖರ್ಚಿದೆ ಅಂತ. ಅಲ್ಲಿ ಊರಲ್ಲಿ ಕಟೌಟ್ ಕಟ್ಟೋರೇ ಇಲ್ಲ, ಕಟೌಟ್ಗಳೇ ಇಲ್ಲ, ಅಲ್ಲಿ ಪ್ರಿಂಟ್ ಮಾಡೋರೇ ಇಲ್ಲ ಅಂತ. ಸೊ ನಾವು ಯಾವುದೋ ಪೋಸ್ಟರನ್ನು ಕಟ್ ಮಾಡಿ ದೊಡ್ಡ ಮುಖ ಮಾಡಿ ಅದನ್ನು ಅಂಟಿಸಿ, ಯಾವುದೊಂದು ಮರದ ಹಲಗೆಗೆ ಅಂಟಿಸಿ ಅದನ್ನು ಒಂದು ಕಟೌಟ್ ಮಾಡಿ ಒಂದು ಹಾರ ಹಾಕಿ, ಅವತ್ತು ನಾವೊಂದು 7-8 ಜನ ಸೇರಿ ಒಂದು ಗಲಾಟೆ ಮಾಡಿ ಅಲ್ಲಿ ಮಾಡಿದ್ವಿ. ಅದನ್ನು ಮಾಡಿ ಆ ಸಿನಿಮಾ ಅಲ್ಲಿ ಹೋಗ್ತಿದ್ದೆ 3 ದಿನ, ಊರಲ್ಲಿ ಇದ್ದಿದ್ದೆ ಅಷ್ಟೇ ಜನ. ಸಿನಿಮಾ ಹೌಸ್ಫುಲ್ ಹೋದರೆ 2 ದಿನ ಹೋದರೆ ಊರಿನವರೆಲ್ಲ ನೋಡ್ದಂಗೆ. ಸೊ ಆ ಸಿನಿಮಾ 2-3 ದಿನ ಹೋಯಿತು. ಆದಮೇಲೆ ಏನಾಯ್ತು ಅಂದರೆ, ಅದರಿಂದ ಒಂದಷ್ಟು ಜನ ನಮಗೆ ಸಿಕ್ಕಿದ್ರು. ಅವರು ನಾವು ಅಭಿಮಾನಿಗಳಾಗ್ತೀವಿ ಅಂತ ಬಂದರು. ಹಾಗೆ ಒಂದು ಪಂಗಡ ಆಯ್ತು ಅಲ್ಲಿ ಗಾಂಧಿ ಪಾರ್ಕಿನಲ್ಲಿ, ಒಂದು ಗಾಂಪ ಗೆಳೆಯರು ಅಂತಿದ್ವಿ. ಅದು ಆ ಬಳಗ ದೊಡ್ಡದಾಯಿತು. ಆ ಬಳಗ ದೊಡ್ಡದಾದ್ರಿಂದ ನಮಗೆ ಸ್ವಲ್ಪ ಬೇರೆ ಬೇರೆ ಓದೋದು ಇದೆಲ್ಲ ಶುರುವಾಯಿತು. ಬಟ್ ಇದಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ ಯಾವಾಗ ಅಂದರೆ, ನಮ್ಮೂರಲ್ಲಿ ಒಂದು ಇಂದ್ರಪ್ರಸ್ಥ ಅಂತ ಸ್ಕೂಲ್ ಇದೆ. ಆ ಸ್ಕೂಲ್ನ ಇನಾಗ್ರೇಷನ್ಗೆ ವಿಷ್ಣುವರ್ಧನ್ ಬಂದಿದ್ದರು. ಅಂದರೆ ಅದು ಇಸ್ ಓನ್ಡ್ ಬೈ ವಿಷ್ಣುವರ್ಧನ್ ಅಂತ ಒಂದು ಸುದ್ದಿ ಆಗಿತ್ತು. ಬಟ್ ನಾನು ಅಷ್ಟೊತ್ತಿಗೆ ಬೆಂಗಳೂರಿಗೆ ಬಂದುಬಿಟ್ಟಿದ್ದೆ. ಸೊ ಬೆಂಗಳೂರಿಗೆ ಬಂದು ಸಿನಿಮಾ ಪತ್ರಕರ್ತನಾಗಿ ಅವ್ರನ್ನ ಭೇಟಿಯಾಗಿ ಸುಮಾರು ಸಲ ಭೇಟಿಯಾಗಿ ಸ್ವಲ್ಪ ಆಪ್ತನಾದ ನಂತರ ಒಂದು ಸಲ ಹೇಳಿದೆ, ನೀವು ನಮ್ಮೂರಲ್ಲಿ ಒಂದು ಇದು ಕಟ್ಟಿದ್ವಿ, ನಿಮಗೆ ಒಂದು ಈ ಥರ ಸಂಘ ಮಾಡಿದ್ವಿ ನಿಮ್ಮನ್ನು ಕಾಪಾಡೋದಕ್ಕೆ, ಸೊ ನಿಮ್ಮನ್ನು ವರ್ಲ್ಡ್ ಫೇಮಸ್ ಮಾಡೋದಕ್ಕೆ ಒಂದು ಕಟ್ಟಿದ್ವಿ ಅಂತೆಲ್ಲ ಹೇಳಿ ಈ ವಿಚಾರಗಳನ್ನ ಹೇಳಿದ್ದೆ ಅವರಿಗೆ. ಅವರಾಗಿ ಹೇಳಿದರು ನನಗೆ, ಇದೇ ಥರ ಸಣ್ಣ ಊರಲ್ಲಿ ಯಾರ್ಯಾರೋ ಅಭಿಮಾನಿಗಳಿದ್ದರು ಅಂತ ಪತ್ರ ಬರೆಯೋದಂತೆ. ಅಣ್ಣ ನಿಮಗೆ ಅನ್ಯಾಯ ಆಗಿದೆ, ನಿಮ್ಮ ಜೊತೆ ನಾವಿದ್ದೇವೆ ಅಂತೆಲ್ಲ ಪತ್ರ ಬರೀತಾಯಿದ್ರು. ಒಂದು ಸಂತೋಷ ಕೊಡೋದು ಅದು. ಅಂದರೆ ಒಳಗೊಳಗೆ, ಅಂದರೆ ಯಾರೂ ಏನು ಮಾಡೋಕ್ಕಾಗಲ್ಲ ಈ ಜಗತ್ತಲ್ಲಿ. ಅಂದರೆ ಇವತ್ತಿದ್ದಂಗೆ ಆಗ ಕೂಡ ಫ್ಯಾನ್ ವಾರ್ಸು ಎಲ್ಲ ಇರ್ತಿದೆ. ಅದು ಯಾವ ನಟನೂ ಮಾಡಿದ್ದಲ್ಲ ಅದು. ಅಂದರೆ ಉದಾಹರಣೆಗೆ ಯಾವುದೋ ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ಒಬ್ಬ ನಟನ ಆಗ ಮೆಚ್ಚಿ ಮಾತಾಡಿದರೆ ಇನ್ನೊಬ್ಬ ಎದುರುಗಡೆ ಇರೋನು ಹೊಡೆಯೋಕ್ಕೆ ಬರ್ತಾಯಿದ್ದ, ಈ ಅಣ್ಣನ ಪಿಕ್ಚರ್ ನೋಡ್ತಾ ಆ ಅಣ್ಣಂಗೆ ಯಾಕೆ ಮಾತಾಡ್ತೀಯ ಅಂತ. ಸೊ ಆ ಕಾಲದಲ್ಲಿ ಇತ್ತದು. ಅದೊಂದು ಬಹುಶಃ ಅದಿಲ್ಲದೆ ಅಲ್ಲಿ ಮಜಾ ಇಲ್ಲ ಅನಿಸುತ್ತೆ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.